ನಮಸ್ತೆ ಫ್ರೆಂಡ್ಸ್. ಮಾರ್ಚ್ 27 ವಿಶ್ವ ರಂಗಭೂಮಿ ದಿನ, ಅಂದರೆ ವರ್ಲ್ಡ್ ಥಿಯೇಟರ್ ಆರ್ಟಿಸ್ಟ್ ಡೇ. 1962 ಮಾರ್ಚ್ 27ರಂದು ಈ ದಿನಾಂಕವನ್ನು ವಿಶ್ವ ರಂಗಭೂಮಿ ದಿನ ಅಂತ ಆಚರಿಸ್ಕೊಂಡು ಬರ್ತಾಯಿದ್ದಾರೆ. ರಂಗಭೂಮಿ ಅಂದರೆ ನಮಗೆ ಮೊದಲು ನೆನಪಾಗೋದೇ ನಾಟಕಗಳು. ಅಂದರೆ ಈ ನಾಟಕದಿಂದ ಒಬ್ಬ ನಟನಿಗೆ ಬೇಕಾದ ಕೌಶಲ್ಯ, ತರಬೇತಿ ಎಲ್ಲವೂ ಸಿಗುತ್ತೆ. ಈ ರಂಗಭೂಮಿಯಿಂದ ಬಂದ ನಟನಿಗೆ ನಟನೆ ಮಾಡೋದು ಸುಲಭ, ಮತ್ತು ಚಿತ್ರರಂಗದಲ್ಲಿ ಅಥವಾ ಫಿಲಮ್ ಆ್ಯಕ್ಟಿಂಗ್ ಸುಲಭ ಅನ್ನೋದು ಈ ರಂಗಭೂಮಿಯಲ್ಲಿ ಟ್ರೈನಿಂಗ್ ಪಡೆದವರಿಗೆ ಗೊತ್ತು. ಹಾಗಾಗಿ ಈ ರಂಗಭೂಮಿ ದಿನವನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂದರೆ, ರಂಗಭೂಮಿ ಕಲಾವಿದರಿಗೆ, ನಾಟಕಕಾರರಿಗೆ ಮತ್ತು ಸಿನಿಮಾದ ನಟರಿಗೆ, ಕಲಾವಿದರಿಗೆ ಒಂದು ಗೌರವವನ್ನು ಸೂಚಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ವಿಶ್ವ ರಂಗಭೂಮಿ ದಿನವನ್ನು ಮಾರ್ಚ್ 27, 1962ರಿಂದ ಆಚರಿಸ್ಕೊಂಡು ಬರ್ತಾಯಿದ್ದಾರೆ. ಭಾರತದಲ್ಲೂ ಕೂಡ ಇದು ಆಚರಣೆಯನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ವಿಶೇಷವಾಗಿ ಸಿನಿಮಾದಲ್ಲಿ ಸೇವೆಯನ್ನು ಮಾಡಿದಂಥ, ಸಾಧನೆಯನ್ನು ಮಾಡಿದಂಥ ರಂಗಭೂಮಿ ಕಲಾವಿದರಿಗೆ, ಚಿತ್ರ ಕಲಾವಿದರಿಗೆ, ನಟಿಯರಿಗೆ, ನಟರಿಗೆ, ಸಿನಿಮಾಗೆ ಸಂಬಂಧಪಟ್ಟ ಸಾಧನೆ ಮಾಡಿದ ಅಥವಾ ರಂಗಭೂಮಿ ಕಲಾವಿದರಿಗೆ ಅಥವಾ ರಂಗಭೂಮಿಗೆ ಸಂಬಂಧಪಟ್ಟ ಎಲ್ಲ ವಿಶೇಷ ಕಲಾವಿದರಿಗೆ ಈ ದಿನವನ್ನು ಮೀಸಲಾಗಿಡ್ತಾರೆ. ಸೊ ರಂಗಭೂಮಿ ಅಂದರೆ ನಾಟಕಗಳನ್ನು ಮಾಡೋದರ ಜೊತೆಗೆ ತರಬೇತಿ, ಕೌಶಲ್ಯ, ಅಂದರೆ ಜನಗಳ ಮುಂದೆ ನಾವು ಯಾವ ರೀತಿಯ ಕೌಶಲ್ಯ ಮುಖಾಂತರ, ತರಬೇತಿಯನ್ನು ಮುಖಾಂತರ, ಸಿನಿಮಾಗಳ ಮುಖಾಂತರ ಮನೋರಂಜಿಸಬಹುದು ಅನ್ನೋದನ್ನು ಕಲಿಸ್ಕೊಡೋದೇ ರಂಗಭೂಮಿ. ಹಾಗಾಗಿ ಈ ರಂಗಭೂಮಿ ಒಬ್ಬ ನಟನಾಗಬೇಕು ಅಂದರೆ ಈ ರಂಗಭೂಮಿ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿ ವರ್ಷ ವಿಶ್ವ ರಂಗಭೂಮಿ ದಿನವನ್ನು ಆಚರಿಸ್ಕೊಂಡು ಬರ್ತಾಯಿದ್ದಾರೆ. ಎಲ್ಲರಿಗೂ, ಎಲ್ಲ ಸಿನಿಮಾ ಕಲಾವಿದರಿಗೂ, ರಂಗಭೂಮಿ ಕಲಾವಿದರಿಗೂ ವಿಶ್ವ ರಂಗಭೂಮಿ ದಿನದ ಶುಭಾಶಯಗಳು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.